ಸಿಲಿಕಾನ್ ಸಿಟಿಯಲ್ಲಿ ಖದೀಮರಿಗಿಲ್ಲ ಕಾನೂನು ಭಯ. ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಖದೀಮರಿಗಿಲ್ಲ ಕಾನೂನು ಭಯ. ಸಿನಿಮಾ ಸ್ಟೈಲ್ನಲ್ಲೇ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಬೈಕ್ ಸಮೇತ 31 ಲಕ್ಷ ರೂಪಾಯಿ ದರೋಡೆ ಮಾಡಿದೆ ಈ ಗ್ಯಾಂಗ್. ಹಾಡ ಹಗಲೇ ಲಾಂಗ್ದಿಂದ ಹಲ್ಲೆ ನಡೆಸಿ 31 ಲಕ್ಷ ರೂಪಾಯಿ ದರೋಡೆಯಾಗಿದೆ. ಬೆಂಗಳೂರಿನ ಬನ್ನೇರಘಟ್ಟ ಸಮೀಪದ ಸಕಲವಾರ ರಸ್ತೆ ನಿನ್ನೆ ಸಂಜೆ 4:20 ಸುಮಾರಿಗೆ ಹಾಡ ಹಗಲೇ ದರೋಡೆಯಾಗಿದೆ. ಕೈಲಾಸ್ ಎಂಬ ಯುವಕನನ್ನ ಅಡ್ಡಗಟ್ಟಿ 31 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡಲಾಗಿದೆ. ರಾಕೇಶ್ ಬಳಿ ಕ್ಯಾಶ್ ಪಿಕಪ್ ಕೆಲಸ ಮಾಡುತ್ತಿದ್ದಂತಹ ಕೈಲಾಶ್ ನಿನ್ನೆ ಉಡಾನ್ ಕಂಪನಿಯ ಬೆಂಚ್ಗಳಲ್ಲಿ ಹಣ ಕಲೆಕ್ಟ್ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದಿದ್ದಂತಹ 4ವರಿಂದ ದರೋಡೆ ನಡೆದಿದೆ. ಬನ್ನೇರಘಟ್ಟ ಠಾಣೆಯಲ್ಲಿ ದರೋಡೆಯ ಪ್ರಕರಣ ದಾಖಲಾಗಿರುವಂಥದ್ದು. ಸಿನಿಮಾ ಸ್ಟೈಲ್ನಲ್ಲೇ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಖದೀಮರಿಗೆ ಕಾನೂನು ಭಯವೇ ಇಲ್ಲ. ಸುಮಾರು 31 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಲಾಗಿರುವಂಥದ್ದು ಈ ಗ್ಯಾಂಗ್ನಿಂದ. ಹಾಡ ಹಗಲೇ ಲಾಂಗು ಮಚ್ಚು ತೋರಿಸಿ ದರೋಡೆಯನ್ನ ನಡೆಸಿದ್ದಾರೆ. ದೃಶ್ಯಗಳೆಲ್ಲ ನಾವು ನೋಡ್ತಿದ್ದೀವಿ. ಹಾಡ ಹಗಲದು ಸಂಜೆ ಸುಮಾರು 4:20 ಸುಮಾರು 4 ಜನ ಬೈಕ್ ಮೇಲೆ ಬಂದು ದರೋಡೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಬನ್ನೇರಘಟ್ಟ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಹಾಡ ಹಗಲೇ ದರೋಡೆಯಾಗಿದೆ. ಬೆಚ್ಚಿ ಬೀಳಿಸುವಂತಹ ದೃಶ್ಯಗಳನ್ನು ನಾವು CCTVಲಿ ಸರಿಯಾಗಿದ್ದನ್ನ ನೋಡಿದ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ರಾಮು. ರಾಮು, ಇಂಥ ಪ್ರಕರಣಗಳು ಬೆಂಗಳೂರಿನಲ್ಲಿ ಆಗ್ತಾನೆ ಇರುತ್ತೆ. ಇಂಥದ್ದೇ ಒಂದು ಪ್ರಕರಣ ಈಗ ನಡೆದಿರುವಂತದ್ದು ಹಾಡ ಹಗಲೇ, ಅದರಲ್ಲೂ ಸಂಜೆ 4:20 ಸುಮಾರಿಗೆ 31 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿದ್ದಾರೆ. ಯಾರ ಭಯವೂ ಇಲ್ಲ, ಏನೂ ಇಲ್ಲ, ಸಿನಿಮಾ ಸ್ಟೈಲಲ್ಲಿ ಆಗಿದೆ. ಏನಿದೆ ಮಾಹಿತಿ ರಾಮು, ನೀವು ಹೇಳೋದಾದ್ರೆ? ಖಂಡಿತವಾಗ್ಲೂ ಮಂಜರಿ, ಏನು ಸಿನಿಮಾ ಸ್ಟೈಲಲ್ಲಿ ಒಂದು ರಸ್ತೆಯಲ್ಲಿ ಓದುತ್ತಿದ್ದ ಯುವಕನನ್ನ ಅಡ್ಡಗಟ್ಟಿ 32,30,000 ಹಣ ದರೋಡೆ ಮಾಡಿರುವಂತ ಘಟನೆ ಆಡಾಗಲೇ ನಡೆದಿರುವಂತದ್ದು. ಈಗಾಗಲೇ ಬನ್ನೇರಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಕಲುವಾರ ರಸ್ತೆ ಘಟನೆ ಈಗ ಒಂದು ಜಾಗದಲ್ಲಿ ಘಟನೆ ನಡೆದಿರುವಂತದ್ದು. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಒಂದು ದರೋಡೆ ನಡೆಯುತ್ತೆ. ಏನು ಕೈಲಾಸ್ ಎಂಬ ಯುವಕನ ಬೈಕ್ ಅಡ್ಡಗಟ್ಟಿ 4 ಜನ ದರೋಡೆಕೋರರು ಒಂದು ಬೈಕ್ ನಲ್ಲಿ ಬಂದು ದರೋಡೆ ಮಾಡುವಂತದ್ದು. ಈಗಾಗಲೇ ಬೈಕ್ ನಲ್ಲಿ ಉಡಾನ್ ಕಂಪನಿಯ ಬ್ರಾಂಚ್ ಸಹ ಒಂದು ರಸ್ತೆಯಲ್ಲಿ ಒಂದು ಸಿಟಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸ್ತಾರೆ. ಒಟ್ಟಾಗಿ ಏನು ನಗರದ ಹೊರಭಾಗಗಳಲ್ಲಿ ಒಂದು ದರೋಡೆ ಪ್ರಕರಣಗಳು ಹೆಚ್ಚೆಚ್ಚು ನಡೀತಿದ್ರು ಕೂಡ ಪೊಲೀಸರು ಯಾವ ಕಡೆ ಹೋಗ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರ ಇರುವಂತದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಾಗ ದರೋಡೆಗಳು ನಡೀತಾ ಹೋಗುತ್ತೆ. ಈ ಒಂದು ದರೋಡೆ ದೃಶ್ಯಗಳು ನೋಡಿ ಭಯಭೀತರಾಗಿರುವಂತ ಸಾರ್ವಜನಿಕರು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಬನ್ನೇರಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಒಂದು ತನಿಖೆ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು ಮಂಜರಿ. ಓಕೆ ರಾಮು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿನಿಮಾ ಸ್ಟೈಲ್ನಲ್ಲಾಗಿದೆ ದರೋಡೆ. 31 ಲಕ್ಷ ರೂಪಾಯಿಯನ್ನ ಹಾಡ ಹಗಲೇ ದೋಚ್ಕೊಂಡು ಹೋಗಿದ್ದಾರೆ. ಲಾಂಗು ಮಚ್ಚು ತೋರಿಸಿ ಬೆದರಿಸಿ ದರೋಡೆಯನ್ನ ಮಾಡಿರುವಂಥದ್ದು.